ಹಾಯ್ ಫ್ರೆಂಡ್ಸ್, ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಕರ್ಬೂಜ ಹಣ್ಣಲ್ಲಿ ತುಂಬ ಥರ ಜ್ಯೂಸ್ಗಳು ಮಾಡ್ತಾರೆ. ನಾನೀಗ ಆಲ್ರೆಡಿ ಒಂದು ಜ್ಯೂಸ್ ಮಾಡಿ ಹಾಕಿದ್ದೀನಿ. ಇದು ಬೇರೆ ಟೈಪು. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಕರ್ಬೂಜ ಹಣ್ಣಿನ ಸಿಪ್ಪೆಲ್ಲ ತೆಗೆದು ಒಂದು ಅರ್ಧ ಭಾಗ ಮಿಕ್ಸಿ ಮಾಡ್ಕೋಬೇಕು, ಇನ್ನು ಅರ್ಧ ಭಾಗ ಸಣ್ಣದಾಗಿ ಪೀಸಸ್ ಕಟ್ ಮಾಡ್ಕೋಬೇಕು. ಈ ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋಕ್ಕೆ ತಣ್ಣಗಿರೋ ಹಾಲು ಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಚೆನ್ನಾಗಿ ಕಾಯಿಸಿ ಆ ಹಾಲನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಿಂಗಾಗಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಸಬ್ಬಕ್ಕಿ ಕೂಡ ಬೇಕು. ಸಬ್ಬಕ್ಕಿನ ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಸ್ವಲ್ಪ ಬೇಯಿಸಬೇಕು. ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಈ ಸಬ್ಬಕ್ಕಿನ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿನ ನೆನೆಸಿದ್ರೆ ಬೇಗ ಬೇಯುತ್ತೆ ಅಂಥೇಳಿ ನೆನೆಸಿಟ್ಟಿದ್ದೀನಿ. ಇಲ್ಲ ಡೈರೆಕ್ಟಾಗಿ ಸ್ವಲ್ಪ ಡೈರೆಕ್ಟಾಗೂ ಹಾಕ್ಕೋಬೋದು, ನಿಧಾನ ಆಗುತ್ತಷ್ಟೇ ಬೇಯೋದು. ನೆನೆಸಿರೋದ್ರಿಂದ ಬೇಗ ಹೋಗುತ್ತೆ. ಈ ಹಾಲು ಕೂಡ ಕಾಯಕ್ಕಿಟ್ಕೊಂಡಿದ್ದೀನಿ. ಹಾಲಿಗೆ 1-2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು, ತಣ್ಣಗಾಗಬೇಕದು. ಈ ಕರ್ಬೂಜ ಹಣ್ಣು ಅರ್ಧ ಕಟ್ ಮಾಡಿರೋದು ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಇದಕ್ಕೇನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ನೀರೇನು ಜಾಸ್ತಿ ಹಾಕೋದು ಬೇಡ. ನುಣ್ಣಗೆ ರುಬ್ಕೊಳ್ಳಿ ಇದನ್ನ. ಇನ್ನು ಅರ್ಧ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈ ಕರ್ಬೂಜ ಹಣ್ಣು ಹಾಕೋತಾ ಇದ್ದೀನಿ, ಸಣ್ಣ ಪೀಸು. ಮತ್ತು ಹಾಗೆ ಇನ್ನು ಅರ್ಧ ಪೀಸಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ನಲ್ಲ ನುಣ್ಣಗೆ, ನೀರು ಹಾಕದೆ ಮಾಡ್ಕೊಂಡಿರೋದು, ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಬೇಯಿಸ್ಕೊಂಡಿರೋಂಥ ಸಬ್ಬಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು ಹಾಲಿಗೆ ಸಕ್ಕರೆ ಹಾಕಿ ಕಾಯಿಸಿ ಫ್ರೀಸರಲ್ಲಿ ಇಟ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಲಿಗೆ ಸಕ್ಕರೆ ಹಾಕಿ ಕಾಯಿಸಿ ಇಟ್ಕೊಂಡಿದ್ದೀವಿ. ಕಾಯಿಸಿ ಫ್ರೀಸರಲ್ಲಿ ಹಾಕಿ ಆರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ದೀನಿ ಚಿಯಾ ಸೀಡ್ಸು, ಅದು ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡಿ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಇದು ಸಬ್ಬಕ್ಕಿ ಎಲ್ಲ ಸ್ವಲ್ಪ ಈಗ ಸೆಕೆಗೆ ಒಳ್ಳೆಯದಲ್ಲ, ಕೋಲ್ಡಾಗಿರುತ್ತೆ. ಹಾಲು ಮತ್ತು ಹಣ್ಣು ಎಲ್ಲ ಹೆಲ್ದಿ ಫುಡ್ ಅಲ್ವಾ. ಈ ಥರ ಒಂದು ಸತಿ ಮಾಡಿಕೊಡಿರಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.